ಲಂಚ ಸ್ವೀಕರಿಸುವಾಗ ಶಾಸಕ ಚಂದ್ರು ಲಮಾಣಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದು. ಈ ಕೇಸ್ಗೆ ಸಂಬಂಧಪಟ್ಟಂತೆ ಬಂಧನ ಪ್ರಕ್ರಿಯೆಯನ್ನು ಮುಗಿಸಿ ಬೆಂಗಳೂರಿಗೆ ಪೊಲೀಸರು ಕರೆತರುತ್ತಿದ್ದಾರೆ. ಜುಡಿಷಿಯಲ್ ಲೇಔಟ್ನಲ್ಲಿರುವಂತಹ ನ್ಯಾಯಾಧೀಶರ ನಿವಾಸದಲ್ಲಿ ಹಾಜರನ್ನ ಪಡಿಸಲಾಗುತ್ತೆ. ಯಲಹಂಕ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನ ಜಡ್ಜ್ ಆಗಿರುವಂತಹ ಗಜಾನನ ಭಟ್ ಅವರ ಮನೆಯಲ್ಲಿ ಹಾಜರುಪಡಿಸಲಾಗುತ್ತೆ. ಗುತ್ತಿಗೆದಾರನಿಗೆ 11 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದಂತಹ ಶಾಸಕ ಚಂದ್ರು ಲಮಾಣಿ ಲಂಚವನ್ನ ಸ್ವೀಕರಿಸುವಂತಹ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದು ಈಗ ಅವರನ್ನ ಬೆಂಗಳೂರಿಗೆ ಕರೆತರಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಇವತ್ತು ಭಾನುವಾರ ಕೋರ್ಟ್ ರಜೆ ಇರುತ್ತೆ, ಹಾಗಾಗಿ ಜಡ್ಜ್ ಮನೆಯಲ್ಲಿ ಅವರನ್ನ ಹಾಜರುಪಡಿಸಲಾಗುತ್ತೆ. ಪ್ರಕ್ರಿಯೆ ಯಾವ ರೀತಿಯಾಗಿ ನಡೆಯುತ್ತೆ ಹಾಗಾದ್ರೆ? ಪ್ರತೀಕ್ಷಾ, ಶಿರಟ್ಟಿ ಬಿಜೆಪಿ ಎಂಎಲ್ಎ ಚಂದ್ರು ಲಮಾಣಿ ಲೋಕಾಯುಕ್ತ ಬಲೆಗೆ ಬಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಡರಾತ್ರಿವರೆಗೂ ಕೂಡ ಚಂದ್ರು ಲಮಾಣಿ ಅವರನ್ನ ವಿಚಾರಣೆ ಮಾಡುವಂತ ಕೆಲಸವನ್ನ ಧಾರವಾಡದ ಲೋಕಾಯುಕ್ತ ಅಧಿಕಾರಿಗಳು ಮಾಡಿರುವಂತದ್ದು. ಪ್ರಮುಖವಾಗಿ ಲಕ್ಷ್ಮೇಶ್ವರದ ಶುಂಕನಾಳದಲ್ಲಿ ಪೂಜಾರ್ ಎನ್ನುವಂತ ಗುತ್ತಿಗೆದಾರ ಏನಿದ್ದಾರೆ, ಆತ ಕೆಲಸವನ್ನ ಕಾಮಗಾರಿಯನ್ನ ಮಾಡ್ತಿದ್ದಂತ ಸಂದರ್ಭದಲ್ಲಿ, ಅಂದ್ರೆ ಹಳ್ಳಕ್ಕೆ ತಡೆಗೋಡೆಯನ್ನ ನಿರ್ಮಾಣ ಮಾಡುವಂತ ಕಾಮಗಾರಿಯನ್ನ ಸರ್ಕಾರದಿಂದ ಪಡೆದು ಆತ ಮಾಡುವಂತ ಸಂದರ್ಭದಲ್ಲಿ ಚಂದ್ರು ಲಮಾಣಿ PA ಹೋಗಿ ಅಲ್ಲಿ ಧಮಕಿಯನ್ನ ಹಾಕಿರುವಂತದ್ದು. ಅಂದ್ರೆ ಶಾಸಕರ ಗಮನಕ್ಕೆ ಬರದ ಕಾಮಗಾರಿಯನ್ನ ಹೇಗೆ ಮಾಡ್ತಿದ್ದೀರಾ, ಸುಮಾರು 12% ಕಮಿಷನ್ ಕೊಡಬೇಕು, ಹೀಗಾಗಿ 11 ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಅನ್ನ ಇಟ್ಟು 5 ಲಕ್ಷ ಹಣವನ್ನ ಅಡ್ವಾನ್ಸ್ ಆಗಿ ಕೊಡಬೇಕು ಅಂತ ಡಿಮ್ಯಾಂಡ್ ಅನ್ನ ಮಾಡಿರ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುತ್ತಿಗೆದಾರ ಧಾರವಾಡದ ಲೋಕಾಯುಕ್ತ ಪೊಲೀಸ್ ಅಧಿಕಾರಿಗಳಿಗೆ ಲಿಖಿತವಾದಂತಹ ದೂರನ್ನ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ನಿನ್ನೆ ಶಿರಹಟ್ಟಿಯ ಶಾಸಕ ಚಂದ್ರು ಲಮಾಣಿ ಅವರಿಗೆ ಸೇರಿದಂತ ಅವರ ಒಡೆತನದ ಕ್ಲಿನಿಕ್ ನಲ್ಲಿ ಲಂಚವನ್ನ ಪಡೆಯುವಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಪೊಲೀಸರು ದಾಳಿಯನ್ನ ಮಾಡಿ ಅರೆಸ್ಟ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ನಿನ್ನೆ ದಾಳಿಯಾದಂತ ನಂತರದಲ್ಲಿ ಸತತ 12 ಗಂಟೆಗಳ ಕಾಲ ಶಾಸಕ ಚಂದ್ರು ಲಮಾಣಿಯನ್ನ ಲೋಕಾಯುಕ್ತ ಪೊಲೀಸರು ವಿಚಾರಣೆಯನ್ನು ಮಾಡಿದ್ದಾರೆ. ಅಲ್ಲಿಂದ ಅಂದ್ರೆ ಶಿರಹಟ್ಟಿಯಿಂದ ಬಂಧಿಸಿ ಅವರನ್ನ ಬೆಂಗಳೂರಿಗೆ ಸದ್ಯ ಲೋಕಾಯುಕ್ತ ಅಧಿಕಾರಿಗಳು ಕರೆತರ್ತಿರುವಂತದ್ದು. ಇವತ್ತು ಭಾನುವಾರ ಸರ್ಕಾರಿ ರಜೆ ದಿನ ಇರುವಂತಹ ಹಿನ್ನೆಲೆಯಲ್ಲಿ ಯಲಹಂಕದ ಜುಡಿಷಿಯಲ್ ಲೇಔಟ್ ನಲ್ಲಿರುವಂತಹ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶ ಮುಂದೆ ಶಾಸಕ ಚಂದ್ರು ಲಮಾಣಿ ಹಾಗೂ ಅವರ 2 PA ಹಾಜರುಪಡಿಸಲಿಕ್ಕೆ ಸದ್ಯ ಲೋಕಾಯುಕ್ತ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಇವತ್ತು ಬೆಳಿಗ್ಗೆ 11:30 ಸುಮಾರಿಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶ ಮುಂದೆ ಹಾಜರುಪಡಿಸಲಿಕ್ಕೆ ಈಗ ಆಲ್ರೆಡಿ ಧಾರವಾಡದ ಲೋಕಾಯುಕ್ತ ಪೊಲೀಸರು ಸಮಯವನ್ನ ಕೇಳಿರುವಂತದ್ದು. ಹಾಗಾಗಿ ಶಾಸಕ ಚಂದ್ರು ಲಮಾಣಿ ಹಾಗೂ 2 PA ನ್ಯಾಯಾಧೀಶ ನಿವಾಸದ ಮುಂದೆ ಹಾಜರುಪಡಿಸಲಿಕ್ಕೆ ಎಲ್ಲ ರೀತಿಯಂತಹ ಸಿದ್ಧತೆಗಳನ್ನ ಲೋಕಾಯುಕ್ತ ಪೊಲೀಸರು ಮಾಡ್ಕೊಂಡಿರುವಂತದ್ದು. ಪ್ರತೀಕ್ಷಾ, ಶಿವಕುಮಾರ್, ಎಷ್ಟು ದಿನಗಳ ಕಾಲ ಕಸ್ಟಡಿಗೆ ಪಡೆದುಕೊಳ್ಳಬಹುದು ಹಾಗಾದ್ರೆ ಚಂದ್ರು ಲಮಾಣಿ ಅವರನ್ನ? ಪ್ರತೀಕ್ಷಾ, ಸಾಮಾನ್ಯವಾಗಿ ಟ್ರಾಪ್ ಕಾರ್ಯಾಚರಣೆ ಆದಂತ ಪ್ರಕರಣಗಳಲ್ಲಿ ಶಾಸಕ ಚಂದ್ರು ಲಮಾಣಿ ಹಾಗೂ ಅವರ 2 PA ಒಟ್ಟಾರೆಯಾಗಿ 3 ಬಂಧಿಸಿ ನಿನ್ನೆ 12 ತಾಸುಗಳ ಕಾಲ ವಿಚಾರಣೆಯನ್ನ ಮಾಡಿರುವಂತ ಕೆಲಸವನ್ನ ಲೋಕಾಯುಕ್ತ ಅಧಿಕಾರಿಗಳು ಮಾಡಿದ್ದಾರೆ. ಅಂದ್ರೆ ಅವ್ರು ಏನೆಲ್ಲ ಅವ್ರ ಮೇಲೆ ಆರೋಪ ಇತ್ತು ಅದಕ್ಕೆ ಸಂಬಂಧಪಟ್ಟಂತ ಹೇಳಿಕೆಯನ್ನ ಪಡ್ಕೊಳ್ಳುವಂತ ಕೆಲಸ, ಸ್ಥಳದಲ್ಲಿ ಹಾಜರು ಮಾಡುವಂತ ಕೆಲಸ, ಜೊತೆಗೆ ದೂರುದಾರನಿಂದ ಹೇಳಿಕೆ ಪಡ್ಕೊಳ್ಳುವ ಕೆಲಸವನ್ನ ಲೋಕಾಯುಕ್ತ ಅಧಿಕಾರಿಗಳು ಮಾಡಿರುವಂತದ್ದು ಒಂದ್ ಕಡೆ. ಮತ್ತೊಂದ್ ಕಡೆ ನಿನ್ನೆ ಏನಾದ್ರೂ ಲೋಕಾಯುಕ್ತ ಪೊಲೀಸ್ ಅಧಿಕಾರಿಗಳ ವಿಚಾರಣೆಗೆ ಶಾಸಕ ಸ್ಪಂದಿಸ್ತಾ ಇದ್ದಂತ ಸಂದರ್ಭದಲ್ಲಿ ಅವರನ್ನ ಹೆಚ್ಚಿನ ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ಇರುವಂತದ್ದು. ಸಾಮಾನ್ಯವಾಗಿ ಶಾಸಕರ ಜನಪ್ರತಿನಿಧಿಗಳ ಮೇಲೆ ಟ್ರಾಪ್ ಕಾರ್ಯಾಚರಣೆ ಆದಂತ ಸಂದರ್ಭದಲ್ಲಿ ಅವರನ್ನ ಕೇವಲ 1-2 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ, ಅಂದ್ರೆ ಪೊಲೀಸ್ ಅಧಿಕಾರಿಗಳಿಗೆ ಹೆಚ್ಚಿನ ವಿಚಾರಣೆ ಅಗತ್ಯ ಇದ್ದಂತ ಸಂದರ್ಭದಲ್ಲಿ ಕಸ್ಟಡಿಗೆ ಕೇಳುವಂತ ಸಾಧ್ಯತೆಗಳಿರ್ತವೆ. ಆದ್ರೆ ಈ ಪ್ರಕರಣವನ್ನ ಸೂಕ್ಷ್ಮವಾಗಿ ಗಮನಿಸಿದಂತ ಸಂದರ್ಭದಲ್ಲಿ ಈಗಾಗಲೇ ಲೋಕಾಯುಕ್ತ ಪೊಲೀಸರು ಸತತ 12 ಗಂಟೆಗಳ ಕಾಲ ವಿಚಾರಣೆಯನ್ನು ನಡೆಸಿ ಅವರ ಹೇಳಿಕೆಯನ್ನ ಮಾಡಿರೋದ್ರಿಂದ ಅವರನ್ನ ವಶಕ್ಕೆ ಕೇಳುವಂತ ಸಾಧ್ಯತೆಗಳು ತೀರಾನೇ ಕಡಿಮೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಇವತ್ತು ಅವರನ್ನ ನ್ಯಾಯಾಧೀಶ ಮುಂದೆ ಹಾಜರುಪಡಿಸಿದಂತ ಸಂದರ್ಭದಲ್ಲಿ ನ್ಯಾಯಾಧೀಶ ವಿವೇಚನೆಗೆ ಬಿಟ್ಟಿರುತ್ತೆ. ಇವತ್ತು ಸರ್ಕಾರಿ ರಜೆ ದಿನ ಆಗಿರೋದ್ರ ಹಿನ್ನೆಲೆಯಲ್ಲಿ 1 ದಿನಗಳ ಕಾಲ ಲೋಕಾಯುಕ್ತ ಪೊಲೀಸರ ವಶಕ್ಕೂ ಕೂಡ ಕೊಡಬಹುದು ಅಥವಾ ನೇರವಾಗಿ ನ್ಯಾಯಾಂಗ ಬಂಧನಕ್ಕೂ ವಿಧಿಸಿ ನ್ಯಾಯಾಧೀಶ ಆದೇಶವನ್ನು ಮಾಡುವಂತ ಸಾಧ್ಯತೆಗಳು ಇರುವಂತದ್ದು. ಪ್ರತೀಕ್ಷಾ, ಥ್ಯಾಂಕ್ ಯು ಶಿವಕುಮಾರ್ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.